ಎಷ್ಟೊತ್ತೇ ಮಾಡಿದೆ, ಯಾರನ್ನ ಕೇಳಿ ಮಾಡಿದೆ ನಾನು? ಏನ್ರಿ ಸಂಭಾಷ್ ಹುಡುಗ ನಾನು, ಹೆಸರು ಕಳಿಸಿಲ್ಲ ನಂದು. ಅಲ್ಲ ನೀವು ಸಂಭಾಯ್ತರ ನನಗೂ ಗೊತ್ತೈತಿ, ನೀವ್ ಯಾಕಷ್ಟು ಬಾಯ್ ಮಾಡಕತ್ತೀರಿ? ಅಲ್ಲ ನೀವು ಬರೋದು ಈಗ ಬಂದಿರಿ, ನಾವಿನ್ನು ನೀವು ಮಾಡಕ್ ಚಾನ್ಸ್ ಕೊಟ್ಟಿಲ್ಲ ಅಂದ್ಮೇಲೆ ನೀವೇನ್ ಮಾಡ್ತೀರಾ? ಅದಲ್ಲ ಹೇಳಿದ್ದು. ನೋಡ ಹೌದಿಲ್ಲ ಡಾಕ್ಟರ್ ಏನ್ರಿ ದೇವಣ್ಣವ್ರ ಇದು? ಡಾಕ್ಟರ್ ಅಂದ್ಕೊಳ್ಳೆ ನಿಮ್ಮ ಮಗಳಿಗೆ ಏನಾಗತ್ತ? ಡಾಕ್ಟರ್ ಅಂದ್ಕೊಳ್ಳೆ ನಿಮ್ಮ ಮಗಳಿಗೆ ಏನಾಗತ್ತ? ಏರಿಸಬಾರ್ದು ಅದನ್ನ. ಹಂಗಲ್ಲವಾ, ಯಾವಾಗಲೂ ಎಲ್ಲಿ ಏರಿಸ್ಬೇಕು ಗೊತ್ತಾನ? ಎಲ್ಲಿ? ಸಣ್ಣ ಹುಡುಗರ ಮುಂದೆ ಏರಿಸ್ಬೇಕು, ಅಂದ್ರೆ ಮುಂದೆ ಸುಧಾರಣೆ ಆಗ್ತಾವ. ಸುಮ್ಮಿರು. ಅನ್ಬಹುದು ಮಾತಿದು. ಹಂಗ್ಯಾಕೆ ಮಾಡಿಲ್ಲ ನೋಡು, ಆ ಹುಡುಗರ ಮೇಲೆ ಬಾಳ ಜೀವಿಕಿ. ಜೀವಿತ್ರ ಹಿಂಗ್ ಮಾಡ್ತಾರನ್ರಿ ನಮ್ಮ ಮಳೆಯ. ನಾವ್ ಯಾವ ಎಸ್ಟಿಮೇಟ್ ಇಟ್ಕೊಂಡಿವಿ ಅಂದಿ, ಈಕಿನ ಅವನಿಗೆ ಕೊಟ್ಟು ಮದ್ವಿ ಮಾಡ್ಬೇಕನ್ನೋ ಎಸ್ಟಿಮೇಟ್ ಐತಿ ನಮ್ಮದು. ಏನ್ ವಿಚಾರ ಮಾಡಿದ್ರಿ ದೇವಣ್ಣವ್ರೆ? ಮತ್ತಿಲ್ಲಿ ನಾವೇನು ಹುಸುಳೆ ಮಕ್ಕಳೇ ವಿಚಾರ ಮಾಡಿ ಹೇಳಕತ್ತೀವಿ. ಅಲ್ರಿ ನಿಮ್ಗೆ ಹುಚ್ಚ ಸುಳೆ ಮಗ ಅಂತ ಯಾವಂದ್ರ? ನೀವು ಶಾಣೆ ಸುಳೆ ಮಗನ ಅಲ್ಲ. ಈ ಆ ಲೋಕಾರೂಢಿ ಪ್ರಕಾರ ಅಂತಾರಲ್ಲ ಹಂಗೆ. ಇಲ್ಲ ಬಡಿ, ಇಲ್ಲ ಇಲ್ಲ ಬಡಿ ಬಡಿ ಹಂಗಲ್ರಿ. ಈಗ ಪ್ರದೀಪ್ ಅವ್ರು ನೋಡಿದ್ರೆ MBBS ಓದ್ತಾ ಇರೋದು ದೊಡ್ಡ ಡಾಕ್ಟರ್. ಮಾರಾಯ ಕಾಯಿಯಾರ ಮಗ್ಯಾಂದ ನೀ ಮ್ಯಾಗ ಮ್ಯಾಗ ಅದು ನಾನು ಬೇಡ, ಇನ್ನೊಂದು ಬ್ಯಾರೆ ಅನ್ನು. ಆಯ್ತು 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 ಬಿಡ್ರಿ. ಪ್ರದೀಪ್ ಅವ್ರು ನೋಡಿದ್ರೆ MBBS ಓದ್ತಾ ಇರೋ ದೊಡ್ಡ ಮುಂದೊಂದು ಬೇಡ ವೈದ್ಯರು. ನಿಮ್ಮ ಮಗಳು ನೋಡಿದ್ರೆ ಆಫ್ಟರ್ ಆಲ್ ಖಾನಾವಳಿಯಲ್ಲಿ ಕಸ ಮುಸ್ರೆ ಕೆಲಸ ಮಾಡೋ ಅಶಿಕ್ಷಿತ ಹೆಣ್ಣು. ನಿಮ್ ಮುಂದಕ್ಕೆ ಬಾ, ನೀ ಸರಿ ಬಾ. ಏನಂದ್ರಿ ನೀವು ನನಗೆ? ಏನದ ಮಾತಾಡಿದ್ರಿ ನೀವು? ಏನಂದ್ರಿ? ಏನಂದ್ರಿ ನೀವು ನನಗ? ಅದು ಅಶಿಕ್ಷಿತಳು ನನಗೆ. ನೀವು ಅಶಿಕ್ಷಿತಳು ಅಂತ ನನಗೆ ಹೆಂಗ್ ಅಂದ್ರಿ ನೀವು? ಹಿಂಗ ಮಾಡಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿರಿ ನೀವು. ಈ ನಾನೋಗ್ಬೇಕು ಉಳಿದಿದ್ನ ನನಗೋಗ್ಬೇಕಂದ್ರೆ ನೀವೇನು ಮಾತಾಡಂಗಿಲ್ರಿ. ಮೂರು ಮುಂದಿಡ ಮುಸ್ಕೊಂಡು ಹೋಗ್ಬೇಕು. ಸರಿ ಇಂದಕ್ಕೆ ನೀ ಬಾ ಮುಂದಕ್ಕೆ ಮೂರು ಮುಂದಿಡ. ಇಲ್ಲಿ ನಮಗ್ ಗೊತ್ತಿಲ್ಲ, ಮೂರು ಮುಂದಿಡ್ಬೇಕು, ಮುಸ್ಕೊಂಡು ಹೋಗ್ಬೇಕು. ಅಲ್ಲ ಏನ್ರಿ ಹೆಚ್ಚಿ ಮಾತಾಡಂಗಿಲ್ರಿ, ಮೂರು ಮುಂದಿಡ್ರಿ. ಅದೇ ಮೂರು ಏನು ಅಂತದು? ಮತ್ತಿನ್ನೇ ನಮ್ಮಪ್ಪ ಕೊಟ್ಟ ನಿಮ್ಗೆ ಕೊಡೋದೈತಿಲ್ಲ. ಅದಾನೋ ಮಾರಾಯ 30,000 ಮೂರು. ಮತ್ ನಿಂದಿದು ಕೊಡು. ಅಸಲು ಬಡ್ಡಿ ಗಂಟು. ಆಕಿ ನೋಡಿ ಹೆಂಗಾರ ಅನ್ನಕ್ಕೆ ಬರುತ್ತೆ ನಿನಗೆ ಮನಸ್ಸು. ನೋಡ್ದೇನು? ನೋಡು ನೋಡು ಫಿಗರ್ ನೋಡು, ನೋಡು ಅವನ ತಲೆ ನೋಡು, ಅರಸಿಕಾಯಿ ತೆಂಗಿನಕಾಯಿ ಆಗ್ಯದ ಅದು. ನಮ್ಮ ನಾವು ಇಲ್ಲಿವರೆಗೂ ಖಾನಾವಳಿದ ಲೆಕ್ಕಪತ್ರ ಇಟ್ಟಿಲ್ಲ, ಎಲ್ಲ ನಮ್ಮ ಅವ್ವಿ ತಲೆಯಾಗ ಐತಿ. ಸವರಾತ್ರಿನಾಗ ಎಬಿಸಿ ಯವ್ವ ಇವಂದು ಎಷ್ಟೈತೆ ಅಂದ್ರ ಯಪ್ಪ ನಿದ್ದೆಗಣ್ಣಾಗ ಸಹಿತ ಹೇಳ್ತೀನ ಅವಂದು ಇಷ್ಟ ಐತಿ. ಲೆಕ್ಕ 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 ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಹೌದೌದು. ಇವೆಲ್ಲ ಏನಂತಕೊಂಡ್ರಿ ನೀವು? ಕೂದಲು ನಾವೇನು ಕಸಬರ್ಗಿ ಕಡ್ಡಿ ಅಂದ್ವೇನು? ಒಬ್ಬೊಬ್ಬರ ಲೆಕ್ಕನು ಈ ಕೂದಲು ಎಳೆಯಾಗಿಟ್ಟೇವ್ ನಾವು. ಇದು ಗಣಿತ ಶಾಸ್ತ್ರಕ್ಕನ ವಿರುದ್ಧ ಆಯ್ತು. ನೀ ಹೆಚ್ಚಿಗೆ ಮಾತಾಡ್ಬೇಡ, ನಮ್ಮ ಇಡು ಹೋಗು ಅಷ್ಟೇ. ಅದಕ್ಕೆ ಪ್ರಪಂಚದಲ್ಲಿ ಬಲ್ಲವ್ರು ಏನ್ ಹೇಳ್ತಾರೆ? ಅದೇ ನಾನಂದ್ರೆ ಏನಂತ ಹೇಳಪ್ಪ, ನನ್ನ ಬಗ್ಗೆ ಸರಿಯಾಗಿ ಹೇಳ ಅವ್ರಿಗೆ. ಏನ್ ಹೇಳಿ? ವಿಭೂತಿ ಪಟ್ಟ ಹಚ್ಕೊಂಡ್ರಲ್ಲ ನಿಮ್ಮ ಮಗಳು, ಅದ ಕಿತ್ತೂರು ಚೆನ್ನಮ್ಮ ಹೊಂಟಂಗ ಆಗ್ತಾಳ. ಅಲ್ರಿ ಏನಿದು ಹಿಂಗೆ 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 ಹಂಗಿದು? ಇದು ತಿಳಿಲಿಲ್ಲ ನಿಮ್ಗೆ? ಇಲ್ಲ. ಎದು ಕೊಟ್ರಿ ಒಣಬುರಿ ಭಾರಾಗಿ. ಯಾಕೆ ಏನ್ ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನದಾಗ ಸೊನ್ನಿ ತಿಳ್ಕೊಬೇಕು. ಸೊನ್ನಿ ಪ್ರಪಂಚ ನಡೆದಿರೋದ ಸೊನ್ನಿ ಮ್ಯಾಗ ನಡೆದೈತಿ. ಇದು ಚೆನ್ನಮ್ಮನ ಕುದುರಿ. ತಿಬ್ಬ ಹತ್ತಬೇಕಾದ್ರೆ ಉರುಪಿರ್ತೈತಿ, ಉರುಪಿಲೆ ಏರ್ತೈತಿ. ಏರಿದ ಮೇಲೆ ಸುಸ್ತಾಗ್ಬಿಟ್ಟಿರ್ತೈತಿ, ಕೈ ಕಾಲು ಹಿಡ್ಕೊಂಡಿರ್ತಾವ, ಸೊಂಟ ನೋವಾಗಿರ್ತೈತಿ. ಇಳಿಬೇಕಾದ್ರೆ ಎಷ್ಟು ಹುಷಾರ ನೋಡು ಏನ್ ಮಾಡುದು. ಗುಳಗುಡ್ಡಿ ಪ್ರೇಮವು ಚೆನ್ನವ ಇದ್ಲಲ್ಲ, ಆಕಿ ಕೈಯಾಗ ಗಡ್ಡಿ ಸುಮ್ಮನೆ ನಾನು ಕಾಡ್ಗ ನನ್ನ ಮಗಳ ಕೈಯಾಗ ಬದ್ನಿಕಾಯಿ ಚೀಲ. ನೋಡು ನಾವು ಪುರಾಣ ಹೇಳಕ್ ಬಂದಿಲ್ಲ. ನಮಗ ಅಂತೀರಿ ನೀವು? ನಡಿ ಕೊಡು ರೊಕ್ಕ ನಡಿ.
ಅದಕ್ಕೆ ಬಲ್ಲವ್ರು ಹೇಳೋದ್ರಿ ಪ್ರಪಂಚದಲ್ಲಿ, ಏನಂತ್ರಿ? ಈ ಪ್ರಪಂಚದಲ್ಲಿ ತಾಯಿ ಸತ್ತ ಮಗುನಾದ್ರೂ ಬದುಕಬಹುದು, ಆದ್ರೆ ಬಾಯಿ ಸತ್ತ ಮನುಷ್ಯ ಬದುಕಬಹುದು. ಹೌದ್ರಿ, ಭಾಳ ಬಾಯಿ ಸತ್ತಾರ ಇವ್ರು. ನಾನೇನು ಮಾತಾಡಬಾರ್ದು ಮಾತಾಡ. ಹೆಂಗಂದ್ರಿ ನೀವು ಹುಚ್ಚಂತ ಹೆಂಗಂದ್ರಿ ನನಗ? ನಾ ಇಲ್ಲಿ ಹುಚ್ಚೇನ್ರಿ, ಅಶಿಕ್ಷಿತಳು ಅಂದಿನಿ. ಮತ್ತೆ ಹಂಗಂದ್ರೆ ಹುಚ್ಚ ಅಂತ ಓದಿಲ್ಲ ಯಾರು ಹೇಳ್ತಾರೆ? ಎಲ್ಲರೂ ಹೇಳ್ತಾರೆ. ಅಶಿಕ್ಷಿತಳು ಅಂದ್ರೆ ಸುಶಿಕ್ಷಿತಳ ತಂಗಿಯೇ ಅಶಿಕ್ಷಿತಳು ಕಾಣ ಈ ಮೂಢ ಅಂತ ದೊಡ್ಡ ಶಾಣೆಕೆ ಅಂತ. ಸಾಕು, ನಮ್ಮ ಅಪ್ಪಗೇನು ಕೊಡೋದೈತಲ್ಲ ಅದನ್ನು ಕೊಡಬೇಡ್ರಿ, ಬೇಕಾದ್ರೆ ಇನ್ನೂ 2 ಸರ್ಪ ನಾನ ಕೊಡ್ತೀನಿ. ಶಾಡ್ಯಾರಂದ್ರೆ ಸಾಕು, ನಮ್ಮ ಇಟ್ಟಿದ್ದು ಬಿಟ್ಟಿದ್ವಿ ಎಲ್ಲ ಅವ್ರ ಕೈ ಕೊಟ್ಟು ಹೋಗ್ಬಿಡ್ತೀವಿ ನಾವು. ಅದು ಹುಚ್ಚಮಲ್ಲಿ ಮಾತು ಕೇಳಿ ನೀವು ಡೋಲಕ್ ಆಗ್ಬೇಡ್ರೆ. ಇಷ್ಟೊತ್ತಿನ ಶಾಣೆಕ್ ಅಂದ್ ಈಗ ಹುಚ್ಚಮಲ್ಲ ಅಂತಿರಲ್ಲ ನೀವು. ಅಲ್ಲ ಇರ್ಲಿ, ರೊಕ್ಕ 4 ತಿಂಗಳು ಬಿಟ್ಟು ಕೊಡು. ಇನ್ನೊಂದು ನಮ್ಮೂರಾಗ ಒಬ್ಬ ಹೋದನ ಗೊತ್ತಿಲ್ಲ, ನೀವು ಯಾರ್ರಿ? ಬರ್ತಾನವ, ನೀನ್ ನಡಿ. ಸ್ವಲ್ಪ ಚಪಾತಿ ಸಾಂಬಾರು ಮಾಡಿದ್ನ ಕುಡ್ಕೊಂಡು ಹೋಗ್ಬೇಕಿಲ್ರಿ? ಅಲ್ಲ, ಚಪಾತಿ ಸಾಂಬಾರ್ ಕುಡ್ಕೊ, ಚಪಾತಿಗೆ ಸಾಂಬಾರ್ ಕುತ್ಕೊಂಡ್ ತಿನ್ಬೇಕು. ನಮ್ಮ ಆಯ್ತು, ಬರ್ತೀನಿ. ಇದನ್ನ ಮಾಡ್ರಿ, ನಮ್ಮ ಖಾನಾವಳಿದು. ಬೇಡ ಹಾ ಬೇಡ, ಹ್ಞೂ ಆಯ್ತು, ಹೋಗ್ಬೇಡಿ. ಯವ್ವ ಯಪ್ಪ ಅಂದ್ರೂ ಭಾಳ ಬೆರಿಕೆ ಅದ. ನೀವು ಅವನ ಸಾರು ಚಪಾತಿ ಅಂದ್ಯಲ್ಲ, 8 ಚಪಾತಿ 1 ಬೋಗುಣಿ ಸಾರು ಮಾಡ. ಹೌದಾ? ಹಿಂಗಾದ ಖಾನಾವಳಿ ದಂದ ಆಗಂಗಿಲ್ಲ. ಬೇಡಪ್ಪ, ನಮ್ಮ ಖಾನಾವಳಿ ತೋರಿಸೋದ ಬೇಡ ಅವ್ರಿಗೆ. ನಡೇ ಕುಂತಿರೋದು ನೋಡಿದ್ರೆ ನನಗೆ ಕಾಯ್ಪಲ್ ಕೊಳಕ್ ಮನ್ಸ ಬರೋದಿಲ್ಲ. ಮುಂಜಾನೆ ಹೋಗು ಸ್ಟೈಲಾಗಿ ಹುಡುಗರು ಕುಂತಿರ್ತಾರ. ನಾ ಇಷ್ಟಿದೆ ಕಾಯ್ಕೊಂತಾರೆ ಹುಡುಗರು ನೋಡಕ್ ಹೋಗಲ್ಲ. ಒಂದ್ಸರ ಕಾಯಿಪಲ್ಲೆ ಮಾರ್ಕೆಟ್ನಾಗ ಕಾಲಿಟ್ನೆ ಅಂದ್ರ 3 ಮುಗಿಸ್ಕೊಂಡ ಮನೆಗೆ ಬರ್ಬೋದು. ಬಟ್ ಚಲೋ ಇರುತ್ತೆ ಅಂಬಿರ್ತಾನೆ, ಇಲ್ಲಾರ್ದೆ ನಮ್ಗೆ ಅಂಬರಿಸ್ತಾನೆ. ಜೀವನದಾಗ ಇದೆ ಬಂದು ನೋಡಿ ಇದನ್ನ ಕಲ್ಕೊಂಡು ನಮ್ಗೆ ಅನುಭವ ಇರಂಗಿಲ್ಲ, ಸುಮ್ಮನೆ ಒದ್ರಾಡ್ಬೇಡ್ರಿ. 3 ಮುಗಿಸ್ಕೊಂಡು ಬರ್ಬೇಕು ನೋಡ. ಏನದು ಕಾಯಿಪಲ್ಲೆ ತಗೊಂಡಾಗ ಹುಡುಗರು ನೋಡ್ದಾಗ ಅವ್ರಿಗೆ ಗೊತ್ತಾಗಿತ್ತು, ನೀವು ಮುಟ್ಟಿಸ್ತಾ ನೀನು ಗೊತ್ತಾಗಿಲ್ಲ. ಅವ್ರ ಊರಾಯ್ತು ಏನು ಅನ್ನಕ್ಕೆ ಬರಂಗಿಲ್ಲ. ಹೋಗೋ ಮರ ನಿಮ್ದೇನು ಕಿರಿಕಿರಿ, ನಮ್ದ ರಗಡ ಆಗ್ಯದ. ಇನ್ನೈತಿ ಮಂದಿದ ಒಂದು ಬೇರೆ ಹೋಗು. ನೀ ದುಡ್ಡಿದ್ದಾಗ ಒಂದು ದೊಡ್ಡ ಮಾಡ್ಕೊಂತೀನಿ. ಯಾರು ಬಿಟ್ಟಿದ್ರೆ ಸಾಕು, ದುಡ್ಡಿಲ್ಲ ಮುಂದಕ್ಕೆ ದುಡ್ಡು ಯಾರು ನೋಡ್ರಿ. ಯಾರು ಮಾಡೋದು ನೋಡ್ಬಿಡಿ, ನೀನು ಎಲ್ಲಾರು ಬರ್ತಾರ, ಅವನು ಬರ್ತಾನೆ, ನಾನು ನೋಡೋದ, ನೀವು ಬರ್ತಾನೆ, ನಾನು ನೋಡೋದು. ಎಲ್ಲಾರು ಒಳ್ಳೆ ನೋಡಿ 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 ತಿರುಗಿ ನಾವು ನೋಡೋರು ಯಾರೆಲ್ಲ ಯಾರು ಜಗದೀಶಪ್ಪ? ಹ್ಞೂ ರೀ. ಜಗನ್ನಾಲಿ ವರ್ಷಕ್ಕೂ ಹಿಡಿದು ಗೊತ್ತಾಣ. ಏನ್ರಿ ರೋಡ್ನಲ್ಲಿ ಇಟ್ಕೊಂಡು ತಂದೆ ಮಗಳು ಕುಶಲವಾದ ಸಂಭಾಷಣೆಯಲ್ಲಿ ಇದು ಕುಶಲ ಅನ್ನಿದ್ದು ಮತ್ತೆ ನಾವು ಸಾಕಾಗ್ಯದಕ್ಕೆ ಸಂಬಂಧ ಅಲ್ಲ, ಬಹಳ ಗಂಭೀರವಾದ ಚರ್ಚೆ ನಾ ಯಾಕಾರ ಹಡದಿಲ್ಲ ನಂಗೆ ಆಗ್ಯದ. ಒಂದೇನು ಸುದ್ದಿ ಮಾಡೋದು ಒಂದು ಇಲ್ಲ. ಅಲ್ಲ, ಈಗೇನ ಅಂತದ್ದಾಯ್ತು ಅಂತ ಭಯಕತ್ತೀರಿ ಮಗಳಿಗೆ? ಏನಲ್ಲ, ಖಾನಾವಳಿ ದಂಧ ನಡಿಬೇಕವ. ಚಲೋ ಕಾಯಿ ಪಲ್ಯ ತುಂಬ ಉಳ್ಕ ಬಳಕ ತಂದ್ರೆ ಹಂಗ ಮರ್ಯಾದೆ. ಅಲ್ಲಲ್ಲ, ನೀವು ಹೇಳ್ತೀರಿ ಬಿಡು, ನೀವು ಯಾವಾಗಲೂ ಪರಿಶುದ್ಧವಾದ ಮನಸ್ಸಿನ ಕೊಳಕ್ ಮಂದಿ. ಅದಕ್ಕೆ ಹಂಗ ನಡ್ದದ. ನಾನು ನಿನ್ನ ಹತ್ರ ಹೊಂಟಿದ್ನಿ. ಏನ್ರಿ ಬಡವನ ಹತ್ರ ಏನು ಕೆಲಸ ಐತಿ ಹೇಳ್ರಿ? ಕೆಲಸ ಅನ್ನಕ್ಕೇನು ಹಿಂದಕ್ಕೆ 1 ರೂಪಾಯಿ ಕೊಟ್ಟಿದ್ನಲ್ಲ. ನಿಜ. ಈಗ ಒಂದು ಜರ ನಮ್ಮ ಖರ್ಚಿಗೆ ರೊಕ್ಕ ಇರ್ಲಾರ್ದಂಗೆ ಆಗ್ಯದ, ಅದು ಕೊಡ್ತಾನೇನಂತೇಳಿ. ನೋಡಿ ದೇವಣ್ಣವ್ರೆ, ನೀವು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದೀರಾ. ಆ ನಿಮ್ಮ ಉಪಕಾರದ ಋಣವನ್ನ ನಾನು ನನ್ನ ಉಸಿರಿನ ಕೊನೆಯವರೆಗೂ ಮರೆಯೋದಿಲ್ಲ. ಆದ್ರೆ ಇನ್ನೇನು ಭಯ ಇಲ್ಲ ದೇವಣ್ಣವ್ರೆ ನಮ್ಗೆ. ಯಾಕ ಲಾಟ್ರಿ ಯಾರದನು? ಲಾಟ್ರಿ ಅವ್ರು ನೋಡ್ತಾರೆ ಅಲ್ಲಿ ಮುಸುಡಿ ನೋಡಿಲ್ಲ. ಈಗ ಸಟ್ನ ಕರೆಂಟ್ ಹೋದ್ರೆ ಬ್ಯಾಟ್ರಿಗೆ ಸಹಿತ ಇಲ್ಲ. ಇವಾಗ ಲಾಟ್ರಿ ಹೊಡಿತಿದ್ದಂತ, ಇವಾಗ ಲಾಟ್ರಿ ಹೊಡೆದು ಲೋಕ್ಲಾಯ ಆಗೋದು 2 ಒಂದ. ಹಾಗಲ್ರಿ, ನನ್ನ ತಮ್ಮ ಪ್ರಕಾಶ ವಿದ್ಯಾವಂತನಾಗಿ ಮನೆಗೆ ಬರ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಆದಷ್ಟು ಬೇಗ ನಾವು ಕೂಡ ನಿಮ್ಮ ಸಾಲ ತೀರಿಸೋದ್ರಿಂದ ಋಣಮುಕ್ತರಾಗ್ತೀವಿ. ಅಂದಂಗ ನಿಮ್ಮ ತಮ್ಮ ಊರಿಂದ ಯಾವಾಗ ಬರ್ತಾನ? ಯಾಕ್ರಿ ಮಾತಾಡ್ದಿತ್ತ ಅವನ ಹತ್ರ? ಅದೇನು ವಿಷಯ, ನನ್ನ ಜೊತೆಗೆ ಮಾತಾಡ್ರಲ್ಲ. ಹಂಗ ಈಗ ಕಷ್ಟ ಮಾಡೋರ ಹತ್ರ ಕಾತಿರ್ತದ, ಟೇಲರ್ ಹತ್ರ ಕಾತಿರ್ತದ. ಕಷ್ಟ ಮಾಡೋರ ಕಾತ್ರಿ ಟೇಲರ್ಗೆ ಬರ್ತದನ? ಇಲ್ಲ. ಟೇಲರ್ ಕಾತ್ರಿ ಕಷ್ಟ ಮಾಡೋಕೆ ಬರ್ತಾನ? ಇಲ್ಲ. ಅವ್ರದ್ದು ಅವ್ರ ಮಾಡ್ಬೇಕು, ಅವ್ರದ್ದು ಅವ್ರ. ಹಂಗ ನಿಮ್ಮ ಅಲ್ಲ, ನಿಮ್ಮ ಅಭಿಪ್ರಾಯ ನಾನು ಒಪ್ಕೊಳ್ತೀನಿ. ಆದ್ರೆ ಈ ಮುನ್ಸೂಚನೆ ಅಂತ ಇರುತ್ತಲ್ಲ, ಇದೇ ವಿಷಯ ಅಂತ ಹೇಳಕ್ ಇರುತ್ತಲ್ಲ.
ಏನಿಲ್ಲ ನಿಮ್ಮ ತಮ್ಮ ಕಲೆಯಲ್ಲೇ ನಮ್ಮ ಹುಡುಗ ಒಬ್ಬ ಕಲಿತಾನ. ಹ್ಮ್. ನಮ್ಮ ಅಳಿಯ ಹಾ ಹಾ ಅವನ ಹೆಸರು ಪ್ರದೀಪ್ಯ. ಪ್ರದೀಪ್. ಹಾ ಹಾ ನಿಮ್ಮ ತಮ್ಮ ಕಲೆಯಲ್ಲೇ ಇವ ಕಲಿತಾನ ಅಂದ್ಮೇಲೆ ಇವಾಗ ಯಾವ ನೌಕರಿ ಅಯ್ಯ ಇವ ಏನು ಬೇರೆ ಅಕ್ಕ ನಾನು ಮತ್ತ ಅವ ಅದನ್ನ ಕಲಿತಾನಂದ್ರ ಇವನು ಅದನ್ನ ಅಕ್ಕನ ಇವನ್ ಪುಷ್ಮನ ಅಕ್ಕ ನಾನು ಅದೇ ಹೇಳಕತ್ತೀನಿ. ಅಲ್ಲ ದೇವಣ್ಣವ್ರೆ, ಅಲ್ಲ ನಿಮ್ಮ ಅಳಿಯ ಪ್ರದೀಪ್ ಅವರು ನನ್ನ ತಮ್ಮ ಪ್ರಕಾಶನ್ ಜೊತೆ ಓದ್ತಾ ಇದ್ದಾರೆ ಅಂದಮೇಲೆ MBBS ಓದ್ತಾ ಇರಬೇಕು. MBBS ಓದ್ತಾ ಇರೋ ಅವರಿಗೆ ದೊಡ್ಡ ಡಾಕ್ಟರ್ ನೌಕರಿನೇ ಸಿಗಬೇಕಲ್ಲ.